ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ಮ ಮೇಲೆ ನನಗಿನ್ನೂ ಪೂರ್ತಿ ನಂಬಿಕೆ ಬಂದಿಲ್ಲ ಜಯದೇವ್ ಅವರೇ. ಆದರೆ ಮಲ್ಲಿ ನಿಮ್ಮನ್ನು ತುಂಬ ನಂಬ್ತಾಳೆ. ಅವಳ ನಂಬಿಕೆ ಸುಳ್ಳಾಗೋದು ನನಗಿಷ್ಟ ಇಲ್ಲ. ನೀವು ಅಷ್ಟೇ, ಅವಳ ನಂಬಿಕೆನ ಸುಳ್ಳು ಮಾಡಬೇಡಿ. ಗುಡ್ ನೈಟ್. ನೋ, ಅಟ್ ಎನಿ ಕಾಸ್ಟ್ ಈ ವಿಚಾರದಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಇವಳಿಗೆ ಮಾತ್ರ ಗೊತ್ತಾಗ್ಲೇಬಾರ್ದು. ಒಂದ್ ವೇಳೆ ಗೊತ್ತಾಯ್ತು ಅಂತಂದ್ರೆ ಇದೇ ಮ್ಯಾಟರ್ನ ಬಿಗ್ ಬ್ರೋ ಹತ್ರ ಫಿಟ್ಟಿಂಗ್ ಇಟ್ಟು ಈ ಆಸ್ತಿಲಿ ನಯ ಪೈಸನೂ ನನಗೆ ಸಿಗದೇ ಇರೋ ಹಾಗೆ ಮಾಡ್ಬಿಡ್ತಾಳೆ. ನೋ, ಅಟ್ ಎನಿ ಕಾಸ್ಟ್ ಅಂತ ಸಿಚುಯೇಷನ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ಟೀಚರ ಇವಳು ಒಳ್ಳೆ CBI ಆಫೀಸರ್ ಆಡ್ದಂಗೆ ಆಡ್ತಾಳೆ. ಟೀಚರ್ ಆಗೋದ್ ಬದಲು ಆ ಕೆಲಸನೇ ಮಾಡ್ಕೊಂಡಿರ್ಬೇಕಿತ್ತು ಇವಳು. ಇವಳನ್ನ ನಾನು ಲೈಟಾಗಿ ತಗೊಂಡ್ರೆ ನನಗೆ ಪ್ರಾಬ್ಲಮ್. ಯಾಕಂದ್ರೆ ಇವಳು ಅಷ್ಟು ಡೇಂಜರಸ್. ಹುಷಾರಾಗಿರ್ಬೇಕು. ಅಪ್ಪಿ, ಜೀವ, ಮಣಿಮಾ, ಏನಾಯ್ತಮ್ಮ? ಮೊದ್ಲು ಸ್ವೀಟ್ ತಿನ್ನಿ, ಆಮೇಲೆ ವಿಷಯ ಏನು ಅಂತ ಹೇಳ್ತೀನಿ. ತಗೊಂಡು ಸ್ವೀಟ್ ಯಾಕೆ? ಮೊದ್ಲು ಬಾಯಿ ಸಿಹಿ ಮಾಡ್ಕೋ, ಆಮೇಲೆ ಹೇಳ್ತೀನಿ. ತಗೋಕಂದ. ಸ್ವೀಟ್ ತಿಂದಾಯ್ತಲ್ಲ, ಏನ್ ವಿಷಯ ಹೇಳು. ಇವತ್ತು ನಮ್ಮ ಅಪ್ಪಿ ಜಾತಕನೂ ಆ ಹುಡುಗನ ಜಾತಕನೂ ತಗೊಂಡೋಗಿ ತೋರಿಸ್ಕೊಂಡು ಬಂದೆ. ಸೂಪರ್ ಆಗಿದೆ, 100% ಓಕೆ ಅಂತ ಹೇಳಿದ್ದಾರೆ. ಮತ್ತ್ಯಾಕೆ ತಡ ಮಾಡೋದು? ಆದಷ್ಟು ಬೇಗ ಮದ್ವೆ ಮಾಡಿ ಮುಗಿಸ್ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ನಿಮ್ಮಪ್ಪ ಬರ್ತಾ ಇರೋ ಹಾಗೆ ಈ ವಿಷಯನ ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಅವ್ರ ಅಪ್ರೂವಲ್ ತಗೊಂಡ್ಬಿಟ್ರೆ ಮದುವೆ ಮುಗ್ದ ಹಾಗೇನೆ. ಏನಮ್ಮ ಇದು? ಆಫ್ಟರ್ ಆಲ್ ಒಂದು ಜಾತಕ ಫಿಕ್ಸ್ ಆಗಿದ್ದಕ್ಕೆ ಮದುವೆನೇ ಫಿಕ್ಸ್ ಆಯ್ತು ಅನ್ನೋ ರೇಂಜಿಗೆ ಬಿಲ್ಡಪ್ ತಗೋತಿದ್ಯಾ. ಎನಿವೇಸ್, ಸ್ವೀಟ್ ಚೆನ್ನಾಗಿತ್ತು. ಕ್ಯಾನ್ ಐ ಹ್ಯಾವ್ ಒನ್ ಮೋರ್ ಪ್ಲೀಸ್? ಒನ್ ಮೋರ್ ಕೊಡು. ನೋಡು, ನಿನ್ನ ಮೆಟ್ರೋಮೋನಿ ಸರ್ವಿಸ್ಗಿಂತ ನಮ್ಮ ಸರ್ವಿಸ್ ಎಷ್ಟು ಫಾಸ್ಟ್ ಆಗಿದೆ ಅಂತ. ಅಂದ್ರೆ ಜೀವನ ಸಂಗಾತಿ ಅಂತ ಮ್ಯಾಟ್ರಿಮೋನಿ ಸೈಟ್ ಇಟ್ಕೊಂಡು ನನ್ನ ತಂಗಿಗೆ ಒಂದು ಗಂಡು ಹುಡುಕೋ ಯೋಗ್ಯತೆ ನನಗಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆಯಾ? ಛೇ 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 ಛೇ, ನಾನು ಇಂಡೈರೆಕ್ಟ್ ಆಗಿ ಹೇಳ್ತಿಲ್ಲ ಮಗ್ನೆ, ಡೈರೆಕ್ಟ್ ಆಗೇ ಹೇಳ್ತಾ ಇದ್ದೀನಿ. ನಿನ್ ಯೋಗ್ಯತೆಗೆ ಇರೋ ಒಬ್ಳೆ ತಂಗಿಗೆ ಒಂದು ಗಂಡು ಹುಡ್ಕಕ್ಕಾಗ್ಲಿಲ್ವಲ್ಲ ನಿನ್ ಕೈಲಿ ಅಂತ. ಸಖತ್ತಾಗಿ ಹೇಳಿದ್ರಿ ಅತ್ತೆ, ನನಗಂತೂ ಸಖತ್ ಖುಷಿ ಆಯ್ತು. ನಿನ್ ಖುಷಿನೇ ನನ್ ಖುಷಿ. ಏನ್ ಗೊತ್ತಾತೆ, ನಿಮ್ ಮುಖದಲ್ಲಿ ಹೀಗೆ ಖುಷಿ ನೋಡೋದಕ್ಕೆ ನಮ್ಮೆಲ್ರಿಗೂ ತುಂಬಾ ಖುಷಿ ಆಗುತ್ತೆ. ನೀವ್ ಅಂದ್ಕೊಂಡ ಹಾಗೆ ಅಪೇಕ್ಷಾ ಮದ್ವೆ ಆದಷ್ಟು ಬೇಗ ಆಗ್ಲಿ. ಹೌದಮ್ಮ, ನಾವು ಗಟ್ಟಿಯಾಗಿರುವಾಗ್ಲೇ ಮಕ್ಕಳನ್ನೆಲ್ಲ ಸೆಟಲ್ ಮಾಡ್ಬಿಟ್ರೆ ನಾವು ಆಮೇಲೆ ನೆಮ್ಮದಿಯಾಗಿ ಕಣ್ಮುಚ್ಕೋಬಹುದು. ಅಮ್ಮ ಪ್ಲೀಸ್, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ಬಿಡ್ತು ಅನ್ನೋ. ಓಕೆನಪ್ಪ, ಬಿಡ್ತು ಬಿಡ್ತು ಬಿಡ್ತು. ಏನೋ ಹೇಳೋಕ್ಕಿಲ್ಲ, ಮೂಗಿನ ತುದಿಲ್ ಕೋಪ ಬಂದ್ಬಿಡುತ್ತಲ್ಲ ನಿನ್ಗೆ. ಕೋಪ ಅಲ್ಲಮ್ಮ, ಬೇಜಾರು. ಹಾಗೆಲ್ಲ ಮಾತಾಡ್ಬಾರ್ದು ನೀನು. ಆಯ್ತು ಕಂದ, ಸಾರಿ, ಬೇಜಾರು ಮಾಡ್ಕೋಬೇಡ. ಲಾಲಿಪಾಪ್ ಕೊಡಿಸ್ಲಾ? ನೋಡು ಹೆಂಗ್ ಕಾಲ್ ಎಳಿತೀಯ ನೋಡು ನೀನು. ಎನಿವೇಸ್, ಕಂಗ್ರಾಟ್ಸ್ ಅಪ್ಪಿ. ಕಂಗ್ರಾಟ್ಸ್ ಅಪೇಕ್ಷಾ. ಥ್ಯಾಂಕ್ ಯು ಅಕ್ಕೆ. ಹಲೋ ಅದಕ್ಕೆ ತಂಗಿ, ಏನ್ರಿ ಇಷ್ಟೊತ್ತಿನಲ್ಲಿ ನೆನ್ಪು ಮಾಡ್ಕೊಂಡು ಕಾಲ್ ಮಾಡಿಬಿಟ್ಟಿದ್ದೀರಾ? ಏನು ಸಮಾಚಾರ? ಭಾವಂತಮ್ಮ, ಒಂದು ಪ್ರಾಬ್ಲಮ್ ಆಗಿದೆ ಈಗ. ಪ್ರಾಬ್ಲಮ್ಮಾ? ಏನ್ರಿ ಅಂಥ ದೊಡ್ಡ ಪ್ರಾಬ್ಲಮ್ಮು? ಅದು ಅಮ್ಮ ಜಾತಕ ತೋರಿಸ್ಕೊಂಡು ಬಂದಿದ್ದಾರೆ. ಇಬ್ರು ಜಾತಕನೂ ಮ್ಯಾಚ್ ಆಗಿದೆ ಅಂತೆ. ಮನೇಲೆಲ್ಲರೂ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಇದ್ರು. ಮಹಿಮಾತ್ಗೆ ಅಂತೂ ಒಂದು ಸ್ಟೆಪ್ ಮುಂದೆ ಹೋಗಿ ಆದಷ್ಟು ಬೇಗ ಮದುವೆ ಮಾಡಿಸ್ಬಿಡೋಣ ಅಂತ ಹೇಳ್ತಾ ಇದ್ರು. ಭಾವಂತಮ್ಮ, ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಅದಕ್ಕೆ ತಂಗಿ ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ನಾನಿದ್ದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ. ನೀವು ಟೆನ್ಷನ್ ತಗೋಬೇಡಿ, ಓಕೆನಾ? ಈಗ ನಿಮ್ಮ ಈ ಟೆನ್ಷನ್ ವರಿ ಏನಿದೆ ಅದನ್ನೆಲ್ಲ ನನಗೆ ಟ್ರಾನ್ಸ್ಫರ್ ಮಾಡಿ, ನೀವು ಮುಂಚೆ ಹೆಂಗೆ ಬಿಂದಾಸ್ ಆಗಿದ್ರಿ ನೋಡಿ ಅದೇ ಥರ ಇರಿ. ಇಲ್ಲ ಭಾವಂತಮ್ಮ, ನನಗೆ ತುಂಬ ಭಯ ಆಗ್ತಾ ಇದೆ ನನಗೆ. ಅದಕ್ಕೆ ತಂಗಿ, ವಾಟ್ ಇಸ್ ದಿಸ್? ನಾನು ಇಷ್ಟೆಲ್ಲ ಧೈರ್ಯ ಹೇಳಿದ ಮೇಲೂ ಟೆನ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ನೋಡಿ, ಕೂಲ್ ಡೌನ್, ನಥಿಂಗ್ ವಿಲ್ ಹ್ಯಾಪನ್. ಅದು ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ, ಓಕೆನಾ?
ಸರಿ. ಸರಿ ಇರು, ಒಂದು ನಿಮಿಷ ನಿಮ್ಗೆ ಕಾಲ್ ಮಾಡ್ತೀನಿ ವಾಪಸ್. ಏನು ಮಾಡಲಿ ಈಗ? ಇದಕ್ಕೆಲ್ಲ ಅದಕ್ಕೇನೆ ಸರಿ. ಇಂಥ ಸಿಚುವೇಶನಲ್ಲಿ ನಮ್ಮನ್ನು ಯಾರಾದರೂ ರೆಸ್ಕ್ಯೂ ಮಾಡ್ತಾರೆ ಅಂದರೆ ಅದು ಅದಕ್ಕೇನೆ. ಫಸ್ಟ್ ಅವ್ರ ಹತ್ರ ಹೋಗೋಣ. ಎಸ್. ಪಾರ್ಥ ಏನಾಯ್ತು? ಸಾರಿ ಅದಕ್ಕೆ. ಪರವಾಗಿಲ್ಲ, ಏನಾಯ್ತು? ಅದಕ್ಕೆ ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅದಕ್ಕೆ ಹೇಳಿ. ಅದಕ್ಕೆ ಅದು ಅವತ್ತು ಪ್ರೀತಿ ಮಾಡಿದ್ರೆ ಈ ಪ್ರಪಂಚಕ್ಕೆ ಹೆದರ್ಕೋಬಾರ್ದು ಅಂತ ಹೇಳಿದ್ರಿ. ಹಾಗೆ ಲಿಮಿಟಲ್ಲಿರಬೇಕು, ಕಂಟ್ರೋಲಲ್ಲಿರಬೇಕು, ಮನೆಯವ್ರ ಕೈಲಿ ಸಿಗಾಕೊಳ್ಳೋ ಥರ ಏನೂ ಮಾಡಬೇಡಿ ಅಂತ ವಾರ್ನ್ ಮಾಡಿದ್ರಿ. ಅದಕ್ಕೆ ನೀವು ಹೇಳಿದ್ದನ್ನು ನಾನು ಅಷ್ಟು ಸಿನ್ಸಿಯರಾಗಿ ಫಾಲೋ ಮಾಡಿದ್ದೀನಿ. ಅದಕ್ಕೆ ನಾವು ಯಾವತ್ತೂ ಲಿಮಿಟ್ನ ಕ್ರಾಸೇ ಮಾಡಲಿಲ್ಲ. ಅದು ಹೇಗೋ ನಿಮ್ಮ ಆಶೀರ್ವಾದದಿಂದ, ಆ ದೇವ್ರ ದಯೆಯಿಂದ ನಮ್ಮ ಪ್ರೀತಿ ಚೆನ್ನಾಗೇ ನಡ್ಕೊಂಡು ಹೋಗ್ತಾ ಇದೆ. ಇನ್ನೇನು ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಈಗ ಸಡನ್ನಾಗಿ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಅದಕ್ಕೆ ಏನ್ ಪ್ರಾಬ್ಲಮ್ಮು? ಅದೇ ಅದಕ್ಕೆ ಅಪೇಕ್ಷೆ ಅವ್ರಿಗೆ ಹೊಸ ಸಂಬಂಧ ಬಂದಿದೆ ಅಂತಲ್ಲ. ಸಂಬಂಧನಾ? ಹಾಂ, ನಮ್ಮತ್ತೆ, ಐ ಮೀನ್ ನಿಮ್ಮ ಮಾಮ್ ಅವರು ಜಾತಕ ಎಲ್ಲ ತೋರಿಸಿರಂತೆ, ಎಲ್ಲದೂ ಓಕೆ ಆಗಿದೆಯಂತಲ್ಲ. ಅದಕ್ಕೆ ಹೌದಾ? ಇದ್ರ ಬಗ್ಗೆ ಯಾರು ನನ್ನ ಹತ್ರ ಏನೂ ಹೇಳಲೇ ಇಲ್ವಲ್ಲ. ಅಯ್ಯೋ, ಅದಕ್ಕೆ ಸಿಚುವೇಶನ್ನು ಇನ್ನೇನು ಮದುವೆ ತನಕ ಬಂದು ನಿಂತಿದೆಯಂತೆ. ಈಗಷ್ಟೇ ಅಪೇಕ್ಷೆ ಅವ್ರು ನಂಗೆ ಕಾಲ್ ಮಾಡಿ ಫುಲ್ ಟೆನ್ಷನ್ ಮಾಡ್ಕೋತಾ ಇದ್ರು. ಅದಕ್ಕೆ ಪ್ಲೀಸ್ ಅದಕ್ಕೆ ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡಿ. ಅದಕ್ಕೆ ಪ್ಲೀಸ್. ಪಾರ್ಥ, ನಿಲ್ಲಿಸ್ಬಿಡಿ ಅಂತ ನೀವು ಹೇಳ್ತಿದ್ದೀರಾ, ಆದರೆ ಅಮ್ಮ ನನ್ನ ಮಾತು ಕೇಳಬೇಕಲ್ವಾ? ನಮ್ಮ ಅಮ್ಮನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ, ತುಂಬ ಕಷ್ಟ. ಅದಕ್ಕೆ ನೀವೇ ಕಷ್ಟ ಅಂದ್ಬಿಟ್ರೆ ನನ್ನ ಲೈಫು ಇನ್ನೂ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಈಗ ನಮ್ಮ ಲವ್ನ ನೀವೇ ಬಚಾವ್ ಮಾಡ್ಬೇಕಾದ್ಕೆ. ನನ್ನ ಅಪೇಕ್ಷಿನ ಜೀವನ ಈಗ ನಿಮ್ಮ ಕೈಲಿದೆ. ಅದಕ್ಕೆ ಸರಿ ಸರಿ, ನಾನೇನೋ ಮಾಡ್ತೀನಿ, ವರಿ ಮಾಡ್ಕೋಬೇಡಿ. ನೀವು ಈ ರೀತಿ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ಹೊಡಿಬೇಡಿ, ಕೇಳಕ್ಕೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಅದು ನಿಮಗೆ ಸೂಟು ಆಗಲ್ಲ. ನೀವು ಯಾವಾಗಲೂ ಯೋ ಯೋ ಫಾರಿನ್ ಹುಡುಗನ ಥರ ಇರಬೇಕು, ಅದೇ ಚೆನ್ನಾಗಿ ಕಾಣುತ್ತೆ. ಓಕೆ ಅದಕ್ಕೆ ಥ್ಯಾಂಕ್ ಯು. ಅದಕ್ಕೆ ಪಾರ್ಥ, ನಾನು ಏನೋ ಒಂದು ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಟ್ಟಿದ್ದೀನಿ, ಆದರೆ ಈ ಮಾತು ನಮ್ಮಲ್ಲೇ ಇರಲಿ. ಹಾಂ, ನೀವು ಜೋಶಲ್ಲಿ ಬಂದು ನಾನು ಅದಕ್ಕೆ ನನ್ನ ಮದುವೆ ಮಾಡಿಸ್ತಿದ್ದಾರೆ ಅಂತ ಎಲ್ರಿಗೂ ಹೇಳಬೇಡಿ, ಆಮೇಲೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ, ಅದಕ್ಕೆ ನಾನು ಇದನ್ನು ಯಾರ ಹತ್ರನೂ ರಿವೀಲ್ ಮಾಡೋದಿಲ್ಲ. ಅದಕ್ಕೆ ಇದು ಫುಲ್ಲಿ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೋತೀನಿ. ಈ ಸೀಕ್ರೆಟು ನನ್ನ ಮತ್ತು ನಿಮ್ಮ ಮಧ್ಯೆ ಮಾತ್ರ. ಓಕೆ, ಬಟ್ ಅದಕ್ಕೆ ನೀವು ಹೇಗಾದರೂ ಮಾಡಿ ಈ ಮದುವೆನ ನಿಲ್ಲಿಸ್ತೀರಲ್ವಾ? ಅದಕ್ಕೆ ಈಗ ನೀವೇ ನನಗೆ ಗಾಡ್ ಫಾದರ್ ಎಲ್ಲ. ಅದಕ್ಕೆ ಸಾಕು ಸಾಕು, ನಾನೇನೋ ಒಂದು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೀವು ವರಿ ಮಾಡ್ಕೋಬೇಡಿ. ಓಕೆ, ಹೋಗಿ ಮಲ್ಕೊಳ್ಳಿ. ಅಯ್ಯೋ, ನನ್ನ ಸ್ವೀಟ್. ಅದಕ್ಕೆ ನಿಮ್ಮಂಥ ಅದಕ್ಕೆ ಎಲ್ರಿಗೂ ಸಿಗಬೇಕು, ಆಗ ನನ್ನಂಥ ಮೈದುನರು ಸೂಪರ್ ಆಗಿರ್ತಾರೆ. ಸರಿ, ಹೋಗಿ. ಸರಿ ಅದಕ್ಕೆ, ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.